ನಮ್ಮ ಹಿಂದಗಡೆ ಹಿತ್ತಲಲ್ಲಿ ಸ್ವಲ್ಪ ಪಪ್ಪಾಯ ಗಿಡಗಳು ಹುಟ್ಟಿದ್ವು. ಅವನ್ನೆಲ್ಲ ಕಿತ್ಕೊಂಡು ಒಂದು ಡಬ್ಬಿಲಿ ಹಾಕಿದ್ದೀನಿ. ಅಂದರೆ ಸಾಕಿದವ್ರಿಗೆ ಒಂದು ಕಾಲು ಒಂದು ಸಾವಿರಕ್ಕೆ 1250 ರೂಪಾಯಿ 300 ರೂಪಾಯಿ. ಹಾಂ, ನಮ್ಮ ಕೆಂಚ ಟೆಂಪೋ ಸ್ಟಾರ್ಟ್ ಮಾಡ್ದ, ರಿವರ್ಸ್ ತಗೊಳಕ್ಕೆ ಹೋಗ್ತಾವನೆ. ಇವಾಗ 9167 ರೂಪಾಯಿ ಆಯಿತು ನಿನ್ನೆ ಹಾಕಿದಂಥ ಗೊಬ್ಬರದ ಅಮೌಂಟು. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಬ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿ ನಮ್ಮ ಮನೇಲಿ ಉಪ್ಪಿಟ್ಟು, ಅಲ್ಲಿಗಾಸ್ ಕಾಂಕ್ರೀಟ್. ನಮ್ಮ ಹಿಂದಗಡೆ ಹಿತ್ತಲಲ್ಲಿ ಸ್ವಲ್ಪ ಪಪ್ಪಾಯ ಗಿಡಗಳು ಹುಟ್ಟಿದ್ವು. ಅವನ್ನೆಲ್ಲ ಕಿತ್ಕೊಂಡು ಒಂದು ಡಬ್ಬಿಲಿ ಹಾಕಿದ್ದೀನಿ. ಅಂದರೆ ಇದನ್ನೆಲ್ಲ ಜಮೀನಲ್ಲಿ ನೆಡೋಣ ಅಂತ. ಆದರೆ ಸ್ವಲ್ಪ ಚೆನ್ನಾಗಿದ್ದಾವೆ, ಯಾಕೋ ಇನ್ನು ಸ್ವಲ್ಪ ಬಾಡ್ಬಿಟ್ಟಿದ್ದಾವೆ ನೋಡಿ. ಈ ಥರ ನೀರು ಹಾಕಿ ಮಣ್ಣು ಹಾಕಿ ಮಾಡಿದೆ ಎಲ್ಲನೂ, ಆದರೂ ಸ್ವಲ್ಪ ಹಿಂಗಾಗೈತೆ. ಜೊತೆಗೆ ಇಲ್ಲೊಂದು ಗಿಡ ಹಂಗೆ ಬಿಟ್ಟಿದ್ದೀನಿ, ಇಲ್ಲೆಲ್ಲ ಬೆಳೆದಿತ್ತು ಗಿಡಗಳು, ಅದನ್ನೇ ಅಲ್ಲಿ ಡಬ್ಬಿಲಿ ಹಾಕಿರೋದು. ಅದ್ರ ಜೊತೆ ಇಲ್ಲೊಂದು ಮಾವಿನ ಗಿಡ ಹುಟ್ಟೈತೆ ನೋಡಿ, ಇದನ್ನೂ ಕೂಡ ಕಿತ್ಕೊಂಡು ಹೋಗಿ ಜಮೀನು ಹತ್ರ ನೆಡಬೇಕು. ಇವತ್ತು ನಾನು ಸ್ವಲ್ಪ ಕೊಳ್ಳೆಗಾಲ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಕೂತಿದ್ದೀನಿ. ಗಾಡಿನೂ ಇಲ್ಲಿ ನಿಂತೈತೆ ರೆಡಿಯಾಗಿ ಹೋಗೋಕ್ಕೆ ಅಂತ. ಆದರೆ ಇವಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಟೆಂಪೋ ನಿಲ್ಲಿಸ್ಬಿಟ್ಟವ್ರೆ. ನಮ್ಮ ಕೆಂಚ ಹೋಗಿ ಟೆಂಪೋ ನಿಲ್ಲಿಸ್ಬಿಟ್ಟವನೆ. ಸುಭಾಷಣ್ಣ ಅವ್ರದ್ದು ಕಾಯಿ ತಗೊಂಡು ಬಂದಿದ್ದ, ಹಿತ್ತಲಿಗೆ ಕಾಯಿ ಹಾಕ್ಬೇಕಾಯಿತು, ಅದಕ್ಕೋಸ್ಕರ ಅಡ್ಡಡ್ಲಾಗಿ ನಿಲ್ಸೋನೆ ಟೆಂಪೋನ. ಅದೆಲ್ಲ ಕ್ಲಿಯರ್ ಆದಮೇಲೆ ರೋಡು ನಾನು ನನ್ನ ಗಾಡಿ ತಗೊಂಡು ನಮ್ಮ ಅಪ್ಪನ ಕರ್ಕೊಂಡು ಕೊಳ್ಳೆಗಾಲ ಹೋಗೋದು. ನಮ್ಮ ಟೆಂಪೋ ನಮ್ಮ ಸುಭಾಷಣ್ಣ ಅವ್ರದ್ದು ಕಾಯಿ ತರಕ್ಕೆ ಹೋಗಿತ್ತು. ಸುಭಾಷಣ್ಣ ಅವರು ಕಾಯಿನ ಅನ್ಲೋಡ್ ಮಾಡ್ತಾರೆ ನೋಡಿ ಇಲ್ಲಿ. ಎಷ್ಟು ಕೇಳಿಸಿದ್ರಣ್ಣ? 2000. ಎಷ್ಟ? 2000 ಕಾಯಿ. ಎಷ್ಟು ಮರಿದ್ದು? 80 ಮರದಿಂದ 2000 ಕಾಯಿ ಕೆಡ್ದವ್ರೆ. ಒಳ್ಳೆ ಇಳುವರಿ. ಈಗ ಮನೆಗೆ ತಗೊಂಬರೋ ಗಂಟ ಹಾಂ, ಅವ್ರಿಗೆ ಸಾಕಿದವ್ರಿಗೆ ಒಂದು ಕಾಲು ಒಂದು ಸಾವಿರಕ್ಕೆ 1250 ರೂಪಾಯಿ 300 ರೂಪಾಯಿ. ಹಾಂ, ಮತ್ತು ಒಂದು ಈಗ ಒಂದು 4 ಆಳು ಬಂದವರು ಎತ್ತಕ್ಕೆ ಹಾಂ, ಎತ್ತಿ ಲೋಡ್ ಮಾಡಿ ಪುನಃ ಈಗ ಒಬ್ಬರಿಗೆ 150 ರೂಪಾಯಿ. ನಾಳೆಗೆ ಮಧ್ಯಾಹ್ನ ಗಂಟ 4 ಆಳಿಗೂ 500 ರೂಪಾಯಿ ಆಯಿತು. ನೆನ್ನೆ 500. ಇದು 3000. ಒಟ್ಟು 4000 ಖರ್ಚು ಬೀಳುತ್ತೆ. ಈಗ ಒಂದು ಸ್ವಲ್ಪ ರೈಟ್ ಅದ, ಟೆನ್ನು 30,000 ರೂಪಾಯಿ ಅದ. ಈ ರೀತಿ ಇದ್ರೆ ರೈತನಿಗೆ ಒಂದು ಸ್ವಲ್ಪ ಗೀಟುತ್ತೆ. 20,000 ರೂಪಾಯಿ 18,000 ರೂಪಾಯಿ ಬಂದ್ಬಿಟ್ರೆ ರೈತನಿಗೆ ಗೀಟಲ್ಲ, ಇದರಿಂದ ಲಾಸ್ ಆಯ್ತ. ಇನ್ನು ಎಡೆಯವ್ರಿಗೆ ಎಷ್ಟ? ಎಡೆಯವ್ರಿಗೆ 700 ರೂಪಾಯಿ ಸಾವಿರಕ್ಕೆ. ನಮ್ಮ ಮಟ್ಟೆಗೆ 1000 ರೂಪಾಯಿ ಕೊಡ್ತಾರೆ. ಒಂದು ಮಟ್ಟಿಗೆ 1 ರೂಪಾಯಿ. 1 ರೂಪಾಯಿ. ಇದನ್ನೆಲ್ಲ ತಂದು ಕೆಡಿಸಗಂಟ 2 ದಿನ ಆಯ್ತ. ಕೆಡಿಸಿ ತುಂಬಿ ನಮ್ಮ ಶ್ರಮಕ್ಕೆ ನಮ್ಮ ಶ್ರಮ ಎಲ್ಲನೂ ಮಾಡ್ಕೊಂಡ್ರೆ ಈಗ ಸರ್ಕಾರ ಏನು ಸಹಾಯಧನ ಕೊಟ್ಟು 30,000 ರೂಪಾಯಿ ಮಾಡಿದ. ಇದು ಇಷ್ಟೇ ನಿಂತ್ಕೊಂಡ್ರೆ ರೈತನಿಗೆ ಒಂದು ಸ್ವಲ್ಪ ಗೀಟ್ಗತ್ತ. ಇದಕ್ಕಿಂತ ಕಮ್ಮಿ ಆದರೆ ಸ್ವಲ್ಪ ಲಾಸ್ ಆಗುತ್ತೆ. ಒಟ್ಟು ನಮ್ಮ ಸುಭಾಷಣ್ಣ ಅವ್ರದ್ದು 2000 ಕಾಯಿ ಬಿತ್ತು. ಅದನ್ನು ತಂದು ಈ ಕಡೆ ಇಟ್ಕೋತವ್ರೆ ಹಿತ್ಲಿಗೆ. ಇಲ್ಲೇ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ. ಒಂದು ಲಾರಿ ತಗೊಂಡು ಬರ್ತಾರೆ, ಎಡಿಸ್ಬಿಟ್ಟು ಅವರೇ ಎಡಿಸ್ತಾರೆ, ಅವರೇ ಲೇಬರ್ ಕಳಿಸ್ತಾರೆ. ಎಡೆಯೋಕ್ಕೆ ಅವ್ರಿಗೆ ಒಂದು ಕಾಯಿಗೆ 70 ಪೈಸೆ ಅಂತ ಬೀಳುತ್ತೆ. ಅಂದರೆ 1700 ರೂಪಾಯಿ ಕಾಯಿ ಎಡಿಸೋಕ್ಕೆ ಬೀಳುತ್ತೆ. ಎಡಿಸ್ಬಿಟ್ಟು ಅವರೇ ತೂಕ ಹಾಕಿದ್ದಾರೆ. ಒಂದು ಬಕೆಟಲ್ಲಿ 42 kg ತುಂಬ್ತಾರೆ. ಒಂದು ಬಕೆಟ್ ತುಂಬ್ತಾರೆ ಕಾಯಿನ. ತೂಕ ಮಾಡೋದು ಹೆಂಗೆ ಅಂದರೆ 42 kg ತುಂಬಿದಾಗ 2 kg ಬಕೆಟ್ಗೆ ಹೋಗುತ್ತೆ. 40 kg ಒಂದು ತೂಕ ಬೀಳುತ್ತೆ. ಅದ್ರ ಮೇಲೆ ಅಳತೆ ಬೀಳುತ್ತೆ. ಒಟ್ಟು 1 ಟನ್ಗೆ 30,000 ರೂಪಾಯಿ ಇವಾಗ ನಡೀತಿರೋದು ಕಾಯಿನ ರೇಟು. ಇವತ್ತು ನಾನು ಸ್ವಲ್ಪ ಕೊಳ್ಳೆಗಾಲ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಕೂತಿದ್ದೀನಿ. ಗಾಡಿನೂ ಇಲ್ಲಿ ನಿಂತೈತೆ ರೆಡಿಯಾಗಿ ಹೋಗೋಕ್ಕೆ ಅಂತ. ಆದರೆ ಇವಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಟೆಂಪೋ ನಿಲ್ಲಿಸ್ಬಿಟ್ಟವ್ರೆ. ನಮ್ಮ ಕೆಂಚ ಹೋಗಿ ಟೆಂಪೋ ನಿಲ್ಲಿಸ್ಬಿಟ್ಟವನೆ. ಸುಭಾಷಣ್ಣ ಅವ್ರದ್ದು ಕಾಯಿ ತಗೊಂಡು ಬಂದಿದ್ದ, ಹಿತ್ತಲಿಗೆ ಕಾಯಿ ಹಾಕ್ಬೇಕಾಯಿತು, ಅದಕ್ಕೋಸ್ಕರ ಅಡ್ಡಡ್ಲಾಗಿ ನಿಲ್ಸೋನೆ ಟೆಂಪೋನ. ಅದೆಲ್ಲ ಕ್ಲಿಯರ್ ಆದಮೇಲೆ ರೋಡು ನಾನು ನನ್ನ ಗಾಡಿ ತಗೊಂಡು ನಮ್ಮ ಅಪ್ಪನ ಕರ್ಕೊಂಡು ಕೊಳ್ಳೆಗಾಲ ಹೋಗೋದು. ನಮ್ಮ ಕೆಂಚ ಟೆಂಪೋ ಸ್ಟಾರ್ಟ್ ಮಾಡ್ದ,
ರಿವರ್ಸ್ ತಗೊಳಕ್ಕೆ ಹೋಗ್ತಾವನೆ. ಇವಾಗ ಹಂಗೆ ನಾವು ಕೂಡ ಗಾಡಿನ ಹಿಂದಕ್ಕೆ ತಗೋ ಹೊರಟಿದ್ರೆ ಸ್ವಲ್ಪ ಅನುಕೂಲ ಆಯ್ತು. ಒಂದು ಟೈಮಲ್ಲಿ ಚಾಮರಾಜನಗರ ಡಿಸ್ಟಿಕ್ಗೆ ಬಟ್ಟೆ ಅಂಗಡಿಗೆ ಮತ್ತು ಮದುವೆ ಸೀರೆಗಳಿಗೆ ಫೇಮಸ್ ಆಗಿದ್ದಂಥದ್ದು ಈ APS ಫ್ಯಾಷನ್ ಪ್ಯಾರಡೈಸು. ಡಾಕ್ಟರ್ ರಾಜ್ಕುಮಾರ್ ರೋಡ್ಲಿರುವಂಥ APS ಪ್ಯಾರಡೈಸ್ ಒಳಗಡೆ ನಾವು ಹೋಗ್ತಾಯಿದ್ದೀವಿ. ನಮ್ಮಪ್ಪ ಇಲ್ಲಿ 2 ಶರ್ಟ್ ಪೀಸ್ ತಗೊಂಡ್ರು. ನನಗೂ ತಗೋ ಅಂತ ಹೇಳ್ತಿದ್ರು. ಆದರೆ ನಾನು ಟೀ ಶರ್ಟ್ ಹಾಕಿದ್ದೆ, ಅಳತೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಶರ್ಟ್ ಕ್ಯಾನ್ಸಲ್ ಮಾಡಿದೆ ಇವತ್ತು. ನಾವಿವಾಗ ಕೊಳ್ಳೇಗಾಲ ಹೋಗಿದ್ದು ಬಂದ್ವಿ. ಸ್ವಲ್ಪ ಕೆಲಸ ಇತ್ತು, ನೀವು ನೋಡಿದ್ರಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ನಿಮಗೆ ನೆನ್ನೆ ಗೊಬ್ಬರದ್ದು ಏನು ಬಿಲ್ಲಾಯಿತು ಅದನ್ನು ತೋರಿಸ್ತೀನಿ ಬನ್ನಿ. ನಾನಿವಾಗ ನಮ್ಮ ರೇಷ್ಮೆ ಮನೆ ಹತ್ರ ಕೂತಿದ್ದೀನಿ. ಅಂದಾಗೆ ಇವತ್ತು ಒಂದು ಆರ್ಡ್ರ್ ಇತ್ತು, ಕಳಿಸ್ಬೇಕಿತ್ತು. ಟೆಂಪೋ ಬರ್ತೈತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಟೆಂಪೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕೋ ಕೂಲೆಂಟಲ್ಲಿ ನೀರು ನಿಲ್ತಾ ಇಲ್ಲ, ಎಲ್ಲ ಡ್ರೈ ಆಗ್ತಾಯಿದೆ. ಅದನ್ನು ತಗೊಂಡೋಗಿ ಗ್ಯಾರೇಜಲ್ಲಿ ತೋರಿಸ್ಕೊಂಡು ಮತ್ತು ಸ್ವಲ್ಪ ಒಂದು ಆರ್ಡ್ರ್ ಇತ್ತಲ್ಲ ಅದು ಕೊಟ್ಬಿಟ್ಟು ಮತ್ತೆ ಬರಬೇಕು. ಇವಾಗ ನಮ್ಮ ಕೆಂಚ ಹೋಗಿದ್ದಾನೆ ಗಾಡಿ ತರೋಕ್ಕೆ ಅಂತ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದಾಗೆ ಆವಾಗಲೇ ಹೇಳಿದೆ ನಮ್ಮ ಗೊಬ್ಬರದ್ದು ಖರ್ಚು ಏನಿತ್ತು ಅದೆಲ್ಲ ತೋರಿಸ್ತೀನಿ ಅಂತ. ಇವಾಗ ತೋರಿಸ್ತೀನಿ ನೋಡಿ. ನಿನ್ನೆ ನಾವು ಗೊಬ್ಬರ ತಂದಿದ್ದೀವಲ್ಲ ಅದ್ರ ಬಿಲ್ ಇದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಅಮೋನಿಯಂ ಸಲ್ಫೇಟು ಅದು 2 ಬ್ಯಾಗು, ಮತ್ತು ಯೂರಿಯಾ 1 ಬ್ಯಾಗು, ಬೂಸ್ಟರು ಅಂದರೆ ಇದು ಯಾವುದು ಇದು ಇದೇನೋ ಮೆಗ್ನೀಷಿಯಮ್ ಸಲ್ಫೇಟೇನೋ ಕೊಟ್ಟಿದ್ದು 2 ಬ್ಯಾಗು, ಮತ್ತು MOP 2 ಬ್ಯಾಗು, 20 2 ಬ್ಯಾಗ್ ಕೊಟ್ಟಿದ್ದು. ಟೋಟಲು ಇದಿಷ್ಟಕ್ಕೇ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಗೊಬ್ಬರಕ್ಕೆಲ್ಲ 5% ಇರುತ್ತೆ ನೋಡಿ. 5% ಅದು ಹೆಂಗೆ ಒಂದೊಂದು ಬ್ಯಾಗ್ 5%, ಸರಿನಾ? 5% GST ಹಾಕಿದ್ದಾರೆ. ಟೋಟಲ್ ಬಿಲ್ ಬಂದು 9,167 ರೂಪಾಯಿ ಆಯಿತು. ನಿನ್ನೆ ಹಾಕಿದಂಥ ಗೊಬ್ಬರದ ಅಮೌಂಟು. ಇದಿಷ್ಟು ಪೇ ಮಾಡಿ ನಿನ್ನೆ ಗೊಬ್ಬರ ತಗೊಂಬಂದು ಹಾಕ್ಸಿದ್ವಿ. ಟೆಂಪೋ ತಗೊಂಡು ಹೋಗ್ತಾ ಇದ್ದೀವಿ. ಹಿಂದ್ಗಡೆ ನೋಡಿ ಬರ್ತಾನೆ ನಮ್ಮ ಕೆಂಚ ಗಾಡಿ ಹತ್ತಾಗ ಬರ್ತಾನೆ ನೋಡಿ. ಇಲ್ಲಿ ಇವಾಗ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ಸ್ವಲ್ಪ ಗಾಡಿದು ಸರ್ವಿಸ್ ಏನಿದೆ ಅದನ್ನು ಚೆಕ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಮತ್ತು ಕೆಂಚ ಇಬ್ಬರು ಹೋಗ್ತಾ ಇದ್ದೀವಿ ಟೆಂಪೋ ತಗೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ. ಕೆಂಚನೇ ಡ್ರೈವರು. ಗುರು, ನಾವು ಗಾಡಿ ನೋಡುವಾಗ ಮೊದಲನೇ ಗಾಡಿ ನೋಡಿದ್ದಿದೆ ಮೆಗಾ ಏಸು. ಬಟ್ ಆಮೇಲೆ ಏನೋ ಪ್ರಾಬ್ಲಮ್ ಅಂದ್ಬಿಟ್ಟು ಆ ಗಾಡಿ ಕ್ಯಾನ್ಸಲ್ ಮಾಡಿ ಈ ಗಾಡಿ ಬಂದಿದ್ದು ಜೀತೋಗೆ. ಸ್ವಲ್ಪ ಬ್ಯುಸಿ ಇದ್ದಾರೆ ಮೆಕ್ಯಾನಿಕ್ಕು. ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ಮತ್ತೆ ಗಾಡಿ ತೋರಿಸ್ಬೇಕು. ಇಂಜಿನ್ ಬರೋದು ಇಲ್ಲಿ ಜೀತೋಗೆ ಹಿಂದ್ಗಡೆ. ಇಲ್ಲಿ ಕೂಲೆಂಟ್ ಐತೆ, ಕೂಲೆಂಟ್ದು ಸ್ವಲ್ಪ ಪ್ರಾಬ್ಲಮ್ ಐತೆ, ಅದನ್ನು ಚೆಕ್ ಮಾಡ್ಸೋಕೆ ಬಂದಿರೋದು ಇವಾಗ. ಇವತ್ತು ಚೌತಿ ಇರೋದ್ರಿಂದ ನಮ್ಮ ಮೇಘ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ. ರೆಡಿ, ನಾವು ಹೊರಡೋಣ ನಡಿ. ನಾವಿವಾಗ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ, ಅಂದರೆ ಹೊಸ ಸೈಟಲ್ಲಿರುವಂಥ ಗಣೇಶ ಟೆಂಪಲ್ ಹತ್ರ ಬಂದಿದ್ದೀವಿ. ಬೆಣ್ಣೆ ಅಲಂಕಾರ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಏನೋ ವಿಶೇಷ ಪೂಜೆ ಇತ್ತು, ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗೀತು. ಇವಾಗ ಮಂಗಳಾರತಿ ಕೊಡ್ತಾರೆ ನೋಡಿ. ಇಲ್ಲಿ ಮಂಗಳಾರತಿ ತಗೊಂಡು ನಾವು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ಪ್ರಸಾದ ಕೂಡ ಕೊಡ್ತಾಯಿದ್ದಾರೆ. ಪ್ರಸಾದ ಇಸ್ಕೊಂಡು ನಾವು ಕೂಡ ಹೊರಡ್ತೀವಿ. ಇವತ್ತು ಪ್ರಸಾದ ಬಾತ್ ಕೊಟ್ಟಿದ್ರು, ಬಾತ್ ಇಸ್ಕೊಂಡು ಮನೆ ಹತ್ರ ಬಂದಿದ್ದೀವಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ.